ಭೀಮನಿಗೆ ಗೊತ್ತಾಯಿತು, ಗದೆ ಹಿಡಿದು ಈಗ ಬೇರೆ ತರಹದಲ್ಲಿ ಸುತ್ತೋದಕ್ಕೆ ಆರಂಭ ಮಾಡಿದವನು. ವಿಚಿತ್ರವಾದ ಮಂಡಲಾಕಾರವಾಗಿ ಸುತ್ತೋದಕ್ಕೆ ಆರಂಭ ಮಾಡುತ್ತಾನೆ. ಒಂದು ಸಣ್ಣ ಅವಕಾಶ ಸಿಕ್ಕಿದ್ದನ್ನು ಗಮನಿಸಿ ತನ್ನ ಗದೆಯನ್ನು ಎತ್ತಿ ಎಸಿತಾನೆ ದುರ್ಯೋಧನನ ಮೇಲೆ. ಅದು ಹೋಗಿ ದುರ್ಯೋಧನನಿಗೆ ಬಡಿದೇ ಬಿಡುತ್ತೇನೋ ಅನ್ನುವ ಹೊತ್ತಿನಲ್ಲಿ ಒಂದು ಅಂದರೆ ಕ್ಷಣ ಮಾತ್ರದಲ್ಲಿ ದುರ್ಯೋಧನ ತಪ್ಪಿಸಿಕೊಳ್ತಾನೆ. ಭೀಮನ ಗದೆ ನೆಲಕ್ಕೆ ಬೀಳುತ್ತೆ, ದುರ್ಯೋಧನನಿಗೆ ತಾಗದೆ. ನೀನು ಅವತ್ತು ಒಂದೇ ಬಟ್ಟೆ ಧರಿಸಿ ರಜಸ್ವಲೆಯಾಗಿದ್ದ ದ್ರೌಪದಿಯನ್ನು ಕಂಡು ಹಸು ಅಂತ ಕರೆದು ಅಪಹಾಸ್ಯ ಮಾಡಿದ್ಯಲ್ಲ, ಅದರ ಫಲ ಬಂತು ಈಗ ನೋಡು ಅಂತ ಹೇಳ್ತಾ ತನ್ನ ಎಡಗಾಲನ್ನೆತ್ತಿ ಅವನ ತಲೆಯ ಮೇಲೆ ಇಡ್ತಾನೆ. ಕಣ್ಣೀರು ಹೆರೆಸ್ತಾ ದುರ್ಯೋಧನನಿಗೆ ಹೇಳ್ತಾನೆ, ಇದು ದೈವದ ಲೀಲೆ ಅಂತ ಹೇಳ್ತಾನೆ. ದೈವ ಬಲಶಾಲಿಯಾದದ್ದು, ಹೀಗಾಗಬೇಕು ಅಂತ ಅದು ಮಾಡಿದೆ. ನಾವೇನು ಮಾಡೋದು ಹೇಳು? ನಾವು ನಿನ್ನನ್ನು, ನೀನು ನಮ್ಮನ್ನು ಗೆಲ್ಲೋದಕ್ಕೆ ಕೊಲ್ಲೋದಕ್ಕೆ ಅಂತ ಹೊರಟುವಲ್ಲ, ಇದು ದೈವದ ಕೃತ್ಯ ಇದು. ಆದರೆ ಇಷ್ಟಾಗುವಾಗ ನಿನ್ನ ಅಪರಾಧ ಇದೆ ಇದರಲ್ಲಿ. ಗದೆಯಿಂದ ಅವನ ಎತ್ತರಕ್ಕೆ ಹೋದ ಕೂಡಲೇ ಗದೆಗೆ ಸಿಕ್ಕಿದ್ಯಾವುದು? ತೊಡೆ. ಅವನು ತೊಡೆಗೆ ಗದೆಯನ್ನು ಬೀಸಿ ತೊಡೆಗೆ ಎಸೀತಾನೆ. ಅಂದರೆ ಎಸೆದು ಗದೆ ಹೋಗಿ ತೊಡೆಗೆ ಬಡಿಯುವಂತೆ ಮಾಡ್ತಾನೆ. ಅದು ವಜ್ರಾಯುಧ ಬಂದು ಹೊಡೆದಂತೆ ಆಗತ್ತೆ, ಅವನಿಗೆ ತೊಡೆ ಮುರಿಯತ್ತೆ ದುರ್ಯೋಧನನದ್ದು. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ತಂಡ ಹೇಳಿರೋ ಹಾಗೆ ನಮ್ಮ ಗೌರಿ ಶಕಿ ಸ್ಟುಡಿಯೋದ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಈ ಮಾಯ ಅನ್ನೊಂದು ಎಂಟರ್ಟೈನ್ಮೆಂಟ್ ಚಾನಲ್ ಶುರು ಮಾಡಿದ್ದೀವಿ. ಮನರಂಜನೆಗೆ ಮೀಸಲಾದ ಚಾನಲ್ ಅದು. ಸೊ ಇತ್ತೀಚಿನ ದಿನಗಳು ಸಾಕಷ್ಟು ಒಳ್ಳೆ ವಿಡಿಯೋಗಳು ಅದರಲ್ಲಿ ನಾವೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆಸಕ್ತರು ಅದನ್ನು ದಯವಿಟ್ಟು ಗಮನಿಸಿ ಅಂತ ಕೇಳ್ಕೊಳ್ತೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ವಾಪಸ್ ನಮ್ಮ ರಣರಂಗಕ್ಕೆ ಬರೋದಾದರೆ, ಗದಾ ಯುದ್ಧ ಪರ್ವಕ್ಕೆ ಬರೋದಾದರೆ, ಸೊ ಅರ್ಜುನ ತೊಡೆಯನ್ನು ತೋರಿಸಿದ ಭೀಮನಿಗೆ ಮತ್ತು ಭೀಮ ಈಗ ಏನು ಮಾಡ್ತಾನೆ ಅನ್ನೋದನ್ನು ಸರ್ ಹೇಳ್ತಾರೆ. ಗೃಹ್ಯ ಸಂಜ್ಞಾಂ ತಥೋ ಭೀಮೋ ಗದಯ ವ್ಯಚರದ್ರಣೆ ಮಂಡಲಾನಿ ವಿಚಿತ್ರಾಣಿ ಯಮಕಾನೀತರಾಣಿ ಚ. ಭೀಮನಿಗೆ ಸಂಜ್ಞೆ ಅರ್ಥ ಆಯ್ತಂತೆ, ದುರ್ಯೋಧನ ಗಮನಿಸಿದಂತಿಲ್ಲ. ಭೀಮನಿಗೆ ಗೊತ್ತಾಯಿತು, ಗದೆ ಹಿಡಿದು ಈಗ ಬೇರೆ ತರಹದಲ್ಲಿ ಸುತ್ತೋದಕ್ಕೆ ಆರಂಭ ಮಾಡಿದವನು. ವಿಚಿತ್ರವಾದ ಮಂಡಲಾಕಾರವಾಗಿ ಸುತ್ತೋದಕ್ಕೆ ಆರಂಭ ಮಾಡುತ್ತಾನೆ. ದಕ್ಷಿಣ, ಸವ್ಯ, ಗೋಮೂತ್ರಕ ಅಂತೆಲ್ಲ ಏನಿದೆ ಅದೆಲ್ಲ ತರಹದಲ್ಲಿ ಭೀಮ ಸುತ್ತೋಕೆ ಆರಂಭ ಮಾಡ್ತಾನೆ ಇದ್ದಕ್ಕಿದ್ದ ಹಾಗೆ. ಅರಿಂ ಸಮ್ಮೋಹ ಎನ್ನಿವ ಅಂತ ಸುತ್ತುವಾಗ ಏನಂದರೆ ಅವನಿಗೆ ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗದೇ ಆಗೋ ಥರ ಮಾಡ್ತಾನೆ. ಅಂದರೆ ಈಗ ನಿಂತು ಯುದ್ಧ ಮಾಡೋದೋ ಇನ್ನೊಂದೋ ಏನೋ ಮಾಡಬೇಕಲ್ಲ, ಕೈಗೆ ಸಿಗೋಲ್ಲ. ಗದೆ ಹೊಡಿಬೇಕು ಅಥವಾ ಅವನಿಗೆ ಹೊಡಿಬೇಕು ಅಂಥದ್ದೇನೂ ಮಾಡ್ತಾ ಇಲ್ಲ. ಹೀಗೆ ಸುತ್ತುತ್ತಾ ಇದ್ದಾನಲ್ಲ, ಅವನಿಗೆ ಗೊಂದಲ ಆಗೋ ಥರ ಏನು ಇವನ ಗೇಮ್ ಪ್ಲ್ಯಾನ್ ಏನು ಅಂತ, ನೆಕ್ಸ್ಟ್ ಚಾಲ್ ಏನು ಅಂತ, ಅದು ಗೊತ್ತಾಗದೇ ಇರೋ ತರಹದಲ್ಲಿ ಆರಂಭ ಮಾಡ್ತಾನೆ. ಅವನು ಹಾಗೆ ಮಾಡ್ತಾನೆ ಅದಕ್ಕೆ ಸರಿಯಾಗಿ. ಆದರೆ ವ್ಯಚರಲ್ಲಘು ಚಿತ್ರಂಚ ಭೀಮಸೇನ ಜಿಘಾಂಸೆಯ, ಅವನು ಒಂದೇ ಇವನು ಎಲ್ಲಿ ಸಿಗ್ತಾನೆ ಕೊಲ್ಲಬೇಕು ಅಂತ, ಭೀಮಸೇನ ಜಿಘಾಂಸೆಯ ಕೊಲ್ಲಬೇಕು ಅಂತಲೇ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಇಬ್ಬರು ಇನ್ನೂ ಗಂಭೀರವಾದ ಯುದ್ಧ ಆರಂಭ ಮಾಡ್ತಾರೆ. ಗದೆಗೆ ಹೊಡೆದು ಅಲ್ಲಿ ಬೆಂಕಿ ಹತ್ತಿ ಉರಿದಂತೆ ಕಾಣೋ ಥರ. ಎರಡೂ ಅದರ ಲೋಹದ್ದಲ್ಲ, ಅದೆರಡೂ ಘಟ್ಟಿಸಿದಾಗ ಬರಲೇಬೇಕಲ್ಲ, ಅದಕ್ಕೆ ಒಂಥರ ಇದು ಬರುತ್ತಲ್ಲ, ಕಿಡಿಗಳು ಬರ್ತಾವಲ್ಲ. ಇಲ್ಲಿ ಪ್ರಜಜ್ಞು ಪಾವಕಾರ್ಚಿಷಃ ಅಂತಂದರೆ ಬೆಂಕಿಯೇ ಹತ್ತು ಉರಿತಿದೆಯೇನೋ ಗದೆಯ ನಡುವೆ ಅನ್ನುವಷ್ಟು ಬರೋ ತೊಡೆಯಿತ್ತು ಅಂತ. ಅಷ್ಟು ಇಬ್ಬರೂ ಕೂಡ ಈಗ ಗಂಭೀರರಾದರು. ಹೀಗೆ ಯುದ್ಧ ಮಾಡ್ತಾ ಮತ್ತೆ ಉಭಾವಪಿ ಪರಿಶ್ರಾಂತವು ಯುದ್ಧಮಾನಾವರಿಂದಮೌ. ಮತ್ತೆ ಇಬ್ಬರಿಗೂ ಬಹಳ ಆಯಾಸ ಆಯಿತು. ಇಬ್ಬರು ಮತ್ತೆ ಬ್ರೇಕ್ ತಗೊಂಡ್ರು ಆಯಾಸ ನಿವಾರಣೆಗೆ. ತೌ ಮುಹೂರ್ತಂ ಸಮಾಶ್ವಸ್ಯ ಪುನರೇವ ಪರಂತಪವು. ಇಬ್ಬರು ಆಯಾಸ ನಿವಾರಣೆ ಮಾಡಿಕೊಂಡು ಮತ್ತೆ ಗದೆ ಎತ್ತಿ ಯುದ್ಧ ಆರಂಭ ಮಾಡಿದ್ರು. ಮತ್ತೊಮ್ಮೆ ಘೋರ ಯುದ್ಧ ನಡೆಯಿತು. ಜರ್ಜರೀಕೃತ ಸರ್ವಾಂಗವು, ಇಬ್ಬರ ದೇಹವು ಜರ್ಜರಿತವಾಗಿ ಬಿಟ್ಟಿತ್ತಂತೆ. ಅಂದರೆ ಅಷ್ಟು ಪೆಟ್ಟುಗಳನ್ನು ದೇಹದ ಮೇಲೆ ಕೊಟ್ಕೊಂಡಿದ್ರು ಅವರು ಇಬ್ಬರು. ಜರ್ಜರಿತ ಅಂದರೆ ದೇಹದಲ್ಲಿ ಯಾವುದು ಅಂಗಕ್ಕೂ ಏನೂ ಶಕ್ತಿ ಇಲ್ಲ ಅನ್ನುವ ಮಟ್ಟಕ್ಕಾಯಿತು ಅಂತ. ರುಧಿರೇಣಾಭಿಸಂಪ್ಲುತವು, ಇಡೀ ಮೈಯಲ್ಲಿ ರಕ್ತ ಹರಿತಲೇ ಇತ್ತು. ಭೀಮ ಯುದ್ಧ ಮುಂದುವರಿತಾ ಇರೋ ಹಾಗೇನೆ
ಒಂದು ಸಣ್ಣ ಅವಕಾಶ ಸಿಕ್ಕಿದ್ದನ್ನು ಗಮನಿಸಿ ತನ್ನ ಗದೆಯನ್ನು ಎತ್ತಿ ಎಸಿತಾನೆ ದುರ್ಯೋಧನನ ಮೇಲೆ. ಅದು ಹೋಗಿ ದುರ್ಯೋಧನನಿಗೆ ಬಡದೇ ಬಿಡುತ್ತೇನೋ ಅನ್ನುವ ಹೊತ್ತಿನಲ್ಲಿ ಒಂದು ಅಂದರೆ ಕ್ಷಣ ಮಾತ್ರದಲ್ಲಿ ದುರ್ಯೋಧನ ತಪ್ಪಿಸಿಕೊಳ್ತಾನೆ. ಭೀಮನ ಗದೆ ನೆಲಕ್ಕೆ ಬೀಳುತ್ತೆ, ದುರ್ಯೋಧನನಿಗೆ ತಾಗದೆ. ಅದೇ ಹೊತ್ತನ್ನು ಅಷ್ಟಾಗುತ್ತಾ ಇದ್ದ ಹಾಗೆ ದುರ್ಯೋಧನ ಗದೆಯಿಂದ ಭೀಮಸೇನನಿಗೆ ಹೊಡಿತಾನೆ. ತಸ್ಯ ವಿಷ್ಯಂದ್ಯಮಾನೇನ ರುಧಿರೇಣ ಅಮಿತೌಜಸಃ ಪ್ರಹಾರ ಗುರುಪಾತಾಚ್ಚ ಮೂರ್ಛೇವ ಸಮಜಾಯತ. ಒಂದು ಸಲ ಎಚ್ಚರ ತಪ್ಪಿದಂತಾಗತ್ತೆ ಭೀಮಸೇನನಿಗೆ. ಆದರೆ ಎಚ್ಚರ ತಪ್ಪಲ್ಲ, ಎಂಥ ಪೆಟ್ಟು ಬೀಳುತ್ತೆ ಅಂದರೆ ಎಚ್ಚರ ತಪ್ಪಿ ಹೋಯ್ತೇನೋ ಅಂತ ಆಗತ್ತೆ, ಅಷ್ಟು ನೋವಾಗುತ್ತೆ. ದುರ್ಯೋಧನಸ್ತಂಚ ವೇದ ಪೀಡಿತಂ ಪಾಂಡವಂಬ್ರಣೆ. ದುರ್ಯೋಧನನಿಗೆ ಗೊತ್ತಾಗತ್ತೆ ಇವನಿಗೆ ಸರಿಯಾಗಿ ಪೆಟ್ಟಾಗಿದೆ ಅಂತ. ಆದರೆ ಭೀಮ ತನಗೆ ನಿಲ್ಲೋದಕ್ಕಾಗದೇ ಇರೋ ಥರ ಆಗಿದೆ ಅಂತ ತೋರಿಸ್ಕೊಳ್ಳೋಲ್ಲ. ಧಾರಯಾಮಾಸ ಭೀಮೋಪಿ ಶರೀರ ಮತಿ ಪೀಡಿತಂ, ಅಂದರೆ ಅವನು ಕೆಳಗೆ ಬಿದ್ದು ಬಿಡಬೇಕು, ಆದರೆ ಅದನ್ನು ತೋರಿಸ್ಕೊಳ್ಳೋಲ್ಲ. ದುರ್ಯೋಧನ ಏನು ಅನ್ಕೊಳ್ತಾನೆ ಅಂತ ಅಂದರೆ ಅವನಿನ್ನೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಅನ್ಕೊಳ್ತಾನೆಯೇ ಹೊರತು ಅವನು ಎಚ್ಚರ ತಪ್ಪಿದ್ದಾನೆ ಅಂತ ದುರ್ಯೋಧನನಿಗೆ ಅನಿಸೋದಿಲ್ಲ. ಹಾಗೆ ಭೀಮ ಮಾಡ್ಕೋತಾನೆ. ಭೀಮ ಇಷ್ಟಾಗ್ತಾ ಇದ್ದ ಹಾಗೆ ಏನು ಮಾಡ್ತಾನೆ, ಸುಧಾರಿಸ್ಕೊಂಡು ಅಲ್ಲಿ ದುರ್ಯೋಧನ ಸಿದ್ಧತೆ ಮಾಡ್ಕೋತಾ ಇದ್ದಾನೇನೋ ಅಂತ ಅಂದ್ಕೊಳ್ತಾ ಇರುವಾಗ ಇವನು ಸುಧಾರಿಸ್ಕೊಂಡು ಇದ್ದಕ್ಕಿದ್ದಂತೆ ವೇಗವಾಗಿ ದುರ್ಯೋಧನನ ಕಡೆಗೆ ನುಗ್ಗುತ್ತಾನೆ ಭೀಮ. ವೇಗೇನ ಅಭ್ಯವದ್ರಾಜನ್ ಭೀಮಸೇನ ಪ್ರತಾಪವಾನ್. ಅವನು ನುಗ್ಗಿ ಬರ್ತಾ ಇರೋದನ್ನು ನೋಡಿ ಹತ್ತಿರ ಬಂದು ಹೊಡಿತಾನೆ ಅಂತ ಅವನು ಅಂದ್ಕೋತಾನೆ. ದುರ್ಯೋಧನ ತಾನು ಹೊಡೆದಾಗೆ ಅವನು ಬಂದು ಹೊಡಿತಾನೆ ಹತ್ತಿರ ಬಂದು ಅಂತ ಅಂದ್ಕೊಂಡು ಮೋಘಮಸ್ಯ ಪ್ರಹಾರಂತಂ ಚಿಕೀರ್ಷುರ್ಭರತರ್ಷಭ ಅವಸ್ಥಾನೇ ಮತಿಂಕೃತ್ವ ಪುತ್ರಸ್ತವ ಮಹಾಮನಾಹ ಈಯೇಷ ಉತ್ಪತಿತುಂ ರಾಜನ್ ಛಲಯಿಷ್ಯನ್ ವೃಕೋದರಂ. ಈಗ ಅವನು ಬಂದು ಮುಂದೆ ನುಗ್ಗಿ ಬಂದು ಹೊಡಿತಾನೆ ತನಗೆ, ಅದನ್ನು ತಪ್ಪಿಸಬೇಕೀಗ ಅನ್ನೋದಕ್ಕಾಗಿ ಏನು ಮಾಡ್ತಾನೆ, ದುರ್ಯೋಧನ ನಿಂತಲ್ಲೇ ಮೇಲಕ್ಕೆ ನೆಗೀತಾನೆ. ಯಾಕೆ ಅಂದರೆ ಅವನು ಮೇಲಕ್ಕೆ ನೆಗೆದು ಬಿಟ್ಟರೆ ಇವನು ಗದೆಯನ್ನು ಬೀಸೋಲ್ಲ. ಯಾಕೆ, ಈಗ ಅವನು ಮೇಲಕ್ಕೆ ನೆಗೆದಾಗ ಇವನು ಗದೆಗೆ ಸಿಗೋ ಭಾಗ ಯಾವುದು ದೇಹದಲ್ಲಿ, ಸೊಂಟದ ಕೆಳಗಿನ ಭಾಗ. ಹಾಗಾಗಿ ಅವನು ಅದಕ್ಕೆ ಹೊಡೆಯೋಕ್ಕಾಗಲ್ಲ. ಅದರಿಂದ ಅವನು ಹೊಡೆಯೋಲ್ಲ ಅಂತ ತಪ್ಪಿಸಿಕೊಳ್ಳೋದಕ್ಕೆ ಅಲ್ಲೇ ನಿಂತರೆ ಭೀಮ ಮುನ್ನುಗ್ಗಿಬಿಟ್ಟಿದ್ದಾನೆ, ಗದೆ ಬೀಸ್ತಾನೆ, ಅದು ಎದೆಗೋ ಎಲ್ಲಿಗೋ ಪೆಟ್ಟು ಬೀಳತ್ತೆ ಅನ್ನೋದಕ್ಕಾಗಿ ದುರ್ಯೋಧನ ನಿಂತಲ್ಲಿಯೇ ಮೇಲಕ್ಕೆ ನೆಗಿತಾನೆ. ಆದರೆ ಭೀಮ ಮಾಡೋದಕ್ಕೆ ಬಂದಿದ್ದೇ ಆ ಕೆಲಸವನ್ನು. ಭೀಮ ಗದೆಯಿಂದ ಅವನ ಎತ್ತರಕ್ಕೆ ಹೋದ ಕೂಡಲೇ ಗದೆಗೆ ಸಿಕ್ಕಿದ್ಯಾವುದು, ತೊಡೆ. ಅವನು ತೊಡೆಗೆ ಗದೆಯನ್ನು ಬೀಸಿ ತೊಡೆಗೆ ಎಸೀತಾನೆ, ಅಂದರೆ ಎಸೆದು ಗದೆ ಹೋಗಿ ತೊಡೆಗೆ ಬಡಿಯುವಂತೆ ಮಾಡ್ತಾನೆ. ಊರುಭ್ಯಾಂ ಪ್ರಾಹಿಣೋದ್ರಾಜನ್ ಗದಾಂ ವೇಗೇನ ಪಾಂಡವಃ. ಅದು ವಜ್ರಾಯುಧ ಬಂದು ಹೊಡೆದಂತೆ ಆಗತ್ತೆ, ಅವನಿಗೆ ತೊಡೆ ಮುರಿಯತ್ತೆ ದುರ್ಯೋಧನನದ್ದು. ಊರು ದುರ್ಯೋಧನ ಸ್ಯಾತ ಬಭಂಜ ಪ್ರಿಯ ದರ್ಶನವು. ಎರಡೂ ತೊಡೆಗಳು ಮುರಿದು ಅಂತ, ಒಂದು ತೊಡೆ ಅಲ್ಲ, ಎರಡೂ ತೊಡೆಗಳು ಮುರಿಯತ್ತೆ. ಅವನು ನೆಲಕ್ಕೆ ಬೀಳ್ತಾನೆ ದುರ್ಯೋಧನ. ಇದ್ದಕ್ಕಿದ್ದ ಹಾಗೆ ಮತ್ತೆ ಬದಲಾವಣೆ ಕಾಣಿಸುತ್ತೆ. ಜೋರಾಗಿ ಶಬ್ದಸಹಿತವಾದ ಗಾಳಿ ಬೀಸತ್ತೆ, ಮರಳಿನ ಮಳೆಯಾಗತ್ತೆ, ಒಂದು ಸಲ ಭೂಮಿ ಕಂಪಿಸತ್ತೆ, ಉಲ್ಕೆಗಳು ಬೀಳ್ತವೆ, ಇವೆಲ್ಲವೂ ಆಗುತ್ತವೆ. ಮತ್ತೊಮ್ಮೆ ಅಂತರಿಕ್ಷದಲ್ಲಿ ಹಾಹಾಕಾರ ಕೇಳಿಸತ್ತೆ. ಯಕ್ಷಾಣಾಂ ರಾಕ್ಷಸಾನಾಂಚ ಪಿಶಾಚಾನಾಂ ತಥೈವ ಚ. ಮೇಲೆ ಇದ್ದ ರಾಕ್ಷಸರು ಪಿಶಾಚರು ಇವರೆಲ್ಲ ಜೋರಾಗಿ ಕೂಗಿಕೊಳ್ಳೋದು ಕೇಳಿಸತ್ತೆ. ತಂಪಾತಿತಂ ತಥೋ ದೃಷ್ಟ ಮಹಾಶಾಲಮಿವೋದ್ಗತಂ ಪ್ರಹೃಷ್ಟ ಮನಸ್ಸರ್ವೇ ಬಭೂವಸ್ತತ್ರ ಪಾಂಡವಾಹ. ಪಾಂಡವರ ಗುಂಪಿನಲ್ಲಿ ಹರ್ಷ ಹೆಚ್ಚಾಗತ್ತೆ. ಎದ್ದು ಕುಣಿಯೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಪಾಂಚಾಲರು. ಉನ್ಮತ್ತಮೈವ ಮಾತಂಗಂ ಸಿಂಹೇನ ವಿನಿಪಾತಿತಂ. ಅಂದರೆ ಮದವೇರಿದ್ದ ಆನೆಯೊಂದನ್ನು ಸಿಂಹ ಕೊಂದಿತೋ ಅನ್ನುವಂತೆ ಆದಿದ್ದನ್ನು ನೋಡಿ ಸೋಮಕರು ಬಹಳ ಆನಂದಿತರಾಗ್ತಾರೆ. ಬಿದ್ದ ದುರ್ಯೋಧನನ ಬಳಿಗೆ ಭೀಮ ಮುಂದೆ ನುಗ್ಗುತ್ತಾನೆ. ಪತಿತಂ ಕೌರವೇಂದ್ರಂ ತಂ ಉಪಗಮ್ಯ ಇದಮಬ್ರವೀತ್. ಭೀಮ ಮುನ್ನುಗ್ಗುತ್ತಾನೆ, ಅವನಿಗೆ ಹೇಳ್ತಾನೆ, ಗೌರಿತಿ ಪುರಾಮಂದ ದ್ರೌಪದೀಮೇಕವಾಸಸಂ ಯತ್ ಸಭಾಯಾಂ ಹಸನ್ ಅಸ್ಮಾಂ ತದಾ ವದಸಿ ದುರ್ಮತೆ ತಸ್ಯಾವ ಹಾಸಸ್ಯ ಫಲಮದ್ಯತ್ವಂ ಸಮವಾಪ್ನುಹಿ. ನೀನು ಅವತ್ತು ಒಂದೇ ಬಟ್ಟೆ ಧರಿಸಿ ರಜಸ್ವಲೆಯಾಗಿದ್ದ ದ್ರೌಪದಿಯನ್ನು ಕಂಡು ಹಸು ಅಂತ ಕರೆದು ಅಪಹಾಸ್ಯ ಮಾಡಿದ್ಯಲ್ಲ, ಅದರ ಫಲ ಬಂತು ಈಗ ನೋಡು ಅಂತ. ತಸ್ಯ ಅವಹಾಸಸ್ಯ ಫಲಂ ಅದ್ಯತ್ವಂ ಸಮವಾಪ್ನುಹಿ. ಅವತ್ತಿನ ಆ ಕ್ರಿಯೆಗೆ ಇವತ್ತು ಫಲ ಸಿಕ್ಕಿತು ಅಂತ ಹೇಳ್ತಾ ತನ್ನ ಎಡಗಾಲನ್ನೆತ್ತಿ ಅವನ ತಲೆಯ ಮೇಲೆ ಇಡ್ತಾನೆ.
ಏವಮುಕ್ತ್ವಾ ಸವಾಮೇನ ಪದ ಮೌಲಿಮುಪಾಸ್ಪೃಶತು ಶಿರಶ್ಚ ರಾಜಸಿಂಹಸ್ಯ ಪಾದೇನ ಸಮಲೋಡೆಯತು. ಅವನ ಕಿರೀಟ ಮತ್ತು ತಲೆಯ ಮೇಲೆ ತನ್ನ ಎಡಗಾಲಿಟ್ಟು ನಿಂತ್ಕೊಳ್ತಾನೆ. ಹಾಗೆ ನಿಂತ್ಕೊಂಡು ಮತ್ತೆ ಹೇಳ್ತಾನೆ, ಪುನರೇವಾಬ್ರವೀದ್ವಾಕ್ಯಂ ಎತ್ತಚ್ಛೃಣು ನರಾಧಿಪ, ಮತ್ತೆ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಅವತ್ತು ಏಸ್ಮಾನ್ ಪುರೋಪನೃತ್ಯಂತ ಗೌರಿತಿ ತಾನ್ವಯಂ ಪ್ರತಿನೃತ್ಯಾಮಹ ಪುನರ್ಗೌರಿತಿ ಗೌರಿತಿ. ಅವತ್ತು ಹಸು ಅಂತ ಹೇಳಿ ನೃತ್ಯ ಮಾಡ್ತಾ ಇದ್ದೀಯಲ್ಲ ನೀನು, ಇವತ್ತು ಆ ಕೆಲಸ ನಾವು ಮಾಡ್ತೀವಿ ನಿನ್ನನ್ನು ಕಂಡು ಅಂತ ಹೇಳ್ತಾನೆ. ನಾವು ನಿನ್ನಂತೆ ಮೋಸ ಮಾಡಿಲ್ಲ. ನಾಸ್ಮಾಕಂ ನಿಕೃತಿರ್ವನ್ನಿಹಿ ನಾಕ್ಷದ್ಯೂತಂ ನ ವಂಚನ. ನಾವು ಮನೆಯೊಳಗೆ ಕೂಡಿ ಹಾಕಿ ಬೆಂಕಿ ಹಚ್ಚಿ ನಿನ್ನನ್ನು ಕೊಂದಿಲ್ಲ. ನಾವು ಮೋಸದ ಜೂಜಾಡಿ ನಿನ್ನನ್ನು ವಂಚಿಸಿ ನಿನ್ನನ್ನು ಕೊಂದಿಲ್ಲ. ಸ್ವಬಾಹು ಬಲಮಾಶ್ರಿತ್ಯ ಪ್ರಬಾಧಾಮೋ ವಯಂ ರಿಪು. ನಾವು ನಮ್ಮ ತೋಳ್ಬಲದಿಂದಲೇ ನಿಮ್ಮಿಷ್ಟೂ ಜನರನ್ನು ಕೊಂದಿದ್ದೇವೆ ಅಂತ. ಭೀಮನ ವೈರ ಪರಿಸಮಾಪ್ತಿಯಾಗಿರುತ್ತೆ. ನಗ್ತಾನೆ ಅವನು. ಪ್ರಾಹ ಶನೈಃ ಪ್ರಹಸ್ಯ, ಸಣ್ಣದಾಗಿ ನಗ್ತಾನೆ. ಯುಧಿಷ್ಠಿರ, ಕೃಷ್ಣ, ಅರ್ಜುನ, ನಕುಲ, ಸಹದೇವ, ಪಾಂಚಾಲರು ಇವರನ್ನೆಲ್ಲ ಕರೆದು ಹೇಳ್ತಾನೆ. ರಜಸ್ವಲಾಂ ದ್ರೌಪದೀಂ ಆನಯನ್ಯೇ ಏಚಾಪ್ಯಕುರುವಂತ ಸದಸ್ಯವಸ್ತ್ರಾಂ ತಾನ್ ಪಶ್ಯಧ್ವಂ ಪಾಂಡವೈರ್ಧಾರ್ತರಾಷ್ಟ್ರಾನ್ ರಣೇ ಹತಾನ್ ತಪಸಾ ಯಾಜ್ಞಸೇನ್ಯಾಹ. ರಜಸ್ವಲೆಯಾಗಿದ್ದ ದ್ರೌಪದಿಯನ್ನು ಸಭೆಗೆ ಕರೆದುಕೊಂಡು ಬಂದು ಅವಮಾನಿಸಿದ ಅಷ್ಟೂ ಧೃತರಾಷ್ಟ್ರನ ಮಕ್ಕಳು ಇವತ್ತು ಯುದ್ಧದಲ್ಲಿ ಸತ್ತು ನೆಲಕ್ಕೆ ಒರಗಿದ್ದಾರೆ. ತಪಸಾ ಯಾಜ್ಞಸೇನ್ಯಾಹ. ಇದು ದ್ರೌಪದಿಯ ತಪಸ್ಸಿನ ಫಲ ಅಂತ ಘೋಷಿಸ್ತಾನೆ ಭೀಮ. ನಮ್ಮನ್ನು ಷಂಡತಿಲರು ಅಂತ ಕರೆದಿದ್ರಲ್ಲ, ಅಂದರೆ ಎಣ್ಣೆ ತೆಗೆದ ಎಳ್ಳು ಅಂತ ನಮ್ಮನ್ನು ಆ ಸಭೆಯಲ್ಲಿ ಕರೆದಿದ್ರು ಇವರೆಲ್ಲ. ಇವತ್ತು ಅವರಷ್ಟೂ ಜನರನ್ನು ನಾವು ಕೊಂದು ಮುಗಿಸಿದ್ದೀವಿ. ಏನಃಪುರ ಷಂಡತಿಲ ನವೋಚನ್ ಕ್ರೂರಾ ರಾಜ್ಞೋ ಧೃತರಾಷ್ಟ್ರಸ್ಯ ಪುತ್ರಾಹ ತೇನೋ ಹತಾಹ ಸಗಣಾಹ ಸಾನುಬಂಧಾಹ. ಅವರ ಬಂಧು ಬಳಗ ಎಲ್ಲರನ್ನೂ ಸೇರಿಸಿ ಕೊಂದಿದ್ದೀವಿ. ಇನ್ನು ನಮಗೆ ಯಾವ ಚಿಂತೆಯೂ ಇಲ್ಲ. ಕಾಮಂ ಸ್ವರ್ಗಂ ನರಕಂ ವಾ ವ್ರಜಾಮಹ. ಸ್ವರ್ಗವಾದರೂ ಸಿಕ್ಕಲಿ ನರಕವಾದರೂ ಸಿಕ್ಕಲಿ ನಾವು ಅವರನ್ನು ಕೊಂದು ಮುಗಿಸಿದೆವು ಅಂತ ಹೇಳ್ತಾನೆ. ಇಷ್ಟು ಇವರ ಕಡೆ ತಿರುಗಿ ಹೇಳಿದವನು ಮತ್ತೆ ತನ್ನ ಗದೆಯನ್ನು ಹೀಗೆ ಇಟ್ಕೊಂಡಿರ್ತಾನೆ. ಅದನ್ನು ಒಮ್ಮೆ ನೋಡ್ತಾನೆ. ನೋಡಿ ಕಾಲಿಟ್ಟಿರ್ತಾನಲ್ಲ, ಅದರಲ್ಲಿ ಅವನ ತಲೆಯನ್ನು ಮತ್ತೆ ಒತ್ತುತ್ತಾನೆ ತನ್ನ ಎಡಗಾಲಿನಲ್ಲಿ. ನೈಕೃತಿಕೇತ್ಯವೋಚ್ಛತ್ ಅಂತ, ಅಂದರೆ ಮೋಸಗಾರ ಅಂತ ಮತ್ತೆ ಕರೀತಾನೆ. ಭೀಮ ಹೀಗೆಲ್ಲ ಮಾಡ್ತಾ ಇರ್ತಾನಲ್ಲ, ಅವನು ಕಾಲಿಟ್ಟು ತಲೆ ಮೇಲೆ ಕಾಲಿಡ್ತಾನಲ್ಲ, ಅದು ಆ ಕಡೆ ಇದ್ದವರ ಯಾರಿಗೂ ಒಪ್ಪಿಗೆ ಆಗೋಲ್ಲ. ದೃಷ್ಟ್ವಾ ಕೃತಂ ಮೂರ್ಧನಿ ನಾಭ್ಯನಂದನ್ ಧರ್ಮಾತ್ಮಾನ ಸೋಮಕಾನಾಂ ಪ್ರಬರ್ಹಾಹ. ಅಲ್ಲಿದ್ದ ಯಾರಿಗೂ ಕೂಡ, ಪಾಂಚಾಲನನ್ನೂ ಸೇರಿಸಿ ಯಾರಿಗೂ ಅವನ ತಲೆಯ ಮೇಲೆ ಇವನು ಎಡಗಾಲಿಟ್ಟಿದ್ದು ಭೀಮ ಅವ್ರು ಯಾರಿಗೂ ಸರಿ ಅಂತ ಅನ್ನಿಸೋಲ್ಲ. ಇಷ್ಟು ಅಂದರೆ ಅವರಿಗೆ ಇಷ್ಟ ಆಗೋಲ್ಲ. ಆದರೆ ಅವನು ಅಲ್ಲಿ ಕುಣಿಯೋದಕ್ಕೆ ಆರಂಭ ಮಾಡಿಬಿಡ್ತಾನೆ ಭೀಮ. ನೃತ್ಯಮಾನಂಚ ಬಹುಶೋ ಧರ್ಮರಾಜೋ ಬ್ರವೀದಿದಂ. ಅಂದರೆ ಹೇಗೆ ಅವನ ಮಾತು ಕತೆ, ಅವನ ಹೆಜ್ಜೆ ಇಡೋದು ಎಲ್ಲ ಇತ್ತು ಅಂದರೆ ನೃತ್ಯ ಮಾಡ್ತಾ ಇದ್ದಾನೇನೋ ಅನ್ನೋ ತರಹದಲ್ಲಿ ಭೀಮ ವಿಜೃಂಭಿಸ್ತಾ ಇರ್ತಾನೆ. ಅದನ್ನು ಕಂಡು ಯುಧಿಷ್ಠಿರ ಹೇಳ್ತಾನೆ, ಮಾ ಶಿರೋಸ್ಯ ಪದ ಮರ್ದೀಹಿ ಮಾ ಧರ್ಮಸ್ಥೇತ್ಯಗಾನ್ ಮಹಾನ್ ರಾಜ ಜ್ಞಾತಿರ್ ಹತಶ್ಚಾಯಂ ನೈತನ್ಯಾಯ್ಯಂ ತವಾನಘ. ಅವನ ತಲೆಯ ಮೇಲೆ ಕಾಲಿಡಬೇಡ, ತಪ್ಪು ಇದು. ನೀನು ಧರ್ಮವನ್ನು ಮೀರಿದಂತಾಗತ್ತೆ ಇದು. ಯಾಕೆ ಅಂದರೆ ಅವನು ರಾಜ, ಅವನ ತಲೆ ಮೇಲೆ ಕಾಲಿಡಬಾರ್ದು. ಅವನು ನಮ್ಮ ಬಂಧು ದಾಯಾದ, ಅವನು ಅಂಥವನ ತಲೆ ಮೇಲೆ ಕಾಲಿಡಬಾರದು. ಹತಶ್ಚಾಯಂ, ಸತ್ತು ಬಿದ್ದಿದ್ದಾನೆ, ಅಂಥವನ ತಲೆ ಮೇಲೆ ಕಾಲಿಡಬಾರದು, ನ್ಯಾಯ ಅಲ್ಲ ಇದು ಅಂತ ಹೇಳ್ತಾನೆ ಯುಧಿಷ್ಠಿರ. ಈಗ ಅವನು ಸತ್ತಿದಾನ ಆಲ್ರೆಡಿ? ಇಲ್ಲ. ಅವನು ಎಲ್ಲ ತರಹದಲ್ಲೂ ಭಗ್ನ ಆಗಿದೆ. ವಿಧ್ವಸ್ತೋಯಂ ಹತಾಮಾತ್ಯ. ಅವನ ಕಡೆಯವರೆಲ್ಲರೂ ಮಂತ್ರಿ ಸೇನಾಧಿಪತಿಗಳೆಲ್ಲ ಸತ್ತಿದ್ದಾರೆ. ಹತಭ್ರಾತ, ಅವನ ಸಹೋದರರೆಲ್ಲ ಸತ್ತಿದ್ದಾರೆ. ಹತ ಪ್ರಜಃ, ಅವನ ಕಡೆಯ ಪ್ರಜೆಗಳೂ ಸತ್ತಿದ್ದಾರೆ, ಅಂದರೆ ಅವನ ಸೈನಿಕರೆಲ್ಲ ಸತ್ತಿದ್ದಾರೆ. ಉತ್ಸನ್ನ ಪಿಂಡೋ ಭ್ರಾತಾಚ, ನಿನಗೆ ಸಹೋದರ ಕೂಡ ಅವನು. ನೈತನ್ಯಾಯಂ ಕೃತತ್ವಯ, ನೀನು ಮಾಡಿದ್ದು ಸರಿಯಾಗಲಿಲ್ಲ ಅಂತ ಹೇಳ್ತಾನೆ ಯುಧಿಷ್ಠಿರ. ಇಲ್ಲಿಯವರೆಗೆ ನಿನ್ನನ್ನು ಧಾರ್ಮಿಕ ಅಂತ ಕರಿತಾ ಇದ್ರು ಜನ. ಧಾರ್ಮಿಕೋ ಭೀಮಸೇನೋಸೌ, ನೀನು ಧಾರ್ಮಿಕ ಅಂತ ಕರಿತಾ ಇದ್ರು. ಸಕಸ್ಮಾತ್ ಭೀಮಸೇನತ್ವಂ ರಾಜಾನ ಮದಿತಿಷ್ಠಸಿ, ನೀನು ಅವನ ತಲೆಯ ಮೇಲೆ ಕಾಲಿಟ್ಟು ಯಾಕೆ ಅಧಾರ್ಮಿಕನಾಗ್ತಾ ಇದ್ದಿ ಅಂತ ಕೇಳ್ತಾನೆ.
ಇಷ್ಟು ಹೇಳಿದ ಯುಧಿಷ್ಠಿರ ದುರ್ಯೋಧನನ ಕಡೆಗೆ ನೋಡ್ತಾನೆ. ನೇತ್ರಾಭ್ಯಾಂ ಅಶ್ರುಪೂರ್ಣಾಭ್ಯಾಂ ಇದಂ ವಚನಮಬ್ರವೀತ್. ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ ಯುಧಿಷ್ಠಿರನಿಗೆ. ಕಣ್ಣೀರು ಹೆರಿಸ್ತಾ ದುರ್ಯೋಧನನಿಗೆ ಹೇಳ್ತಾನೆ, ನೂನಮೇ ತದ್ ಬಲವತ ಧಾತ್ರಾದಿಷ್ಟಂ ಮಹಾತ್ಮನ ಯದ್ವಯಂ ತ್ವಾಂ ಜಿಗಾಂಸಾಮಹ ತ್ವಂಚ ಅಸ್ಮಾನ್ ಕುರು ಸತ್ತಮ. ಇದು ದೈವದ ಲೀಲೆ ಅಂತ ಹೇಳ್ತಾನೆ. ದೈವ ಬಲಶಾಲಿಯಾದದ್ದು, ಹೀಗಾಗಬೇಕು ಅಂತ ಅದು ಮಾಡಿದೆ. ನಾವೇನು ಮಾಡೋದು ಹೇಳು? ನಾವು ನಿನ್ನನ್ನು, ನೀನು ನಮ್ಮನ್ನು ಗೆಲ್ಲೋದಕ್ಕೆ ಕೊಲ್ಲೋದಕ್ಕೆ ಅಂತ ಹೊರಟುವಲ್ಲ, ಇದು ದೈವದ ಕೃತ್ಯ ಇದು. ಆದರೆ ಇಷ್ಟಾಗುವಾಗ ನಿನ್ನ ಅಪರಾಧ ಇದೆ, ಇದರಲ್ಲಿ ನಿನ್ನ ತಪ್ಪು ಇದೆ. ಆತ್ಮನೋಹ್ಯಪರಾಧೇನ ಮಹದ್ವ್ಯಸನ ಮೀದೃಶಂ ಪ್ರಾಪ್ತವಾನಸಿ ಎಲ್ಲೋಭಾನ್ ಮದಾದ್ ಬಾಲ್ಯಾಚ್ಯ ಭಾರತ. ನಿನ್ನ ಅಪರಾಧಗಳು ಇದಕ್ಕೆ ಪೂರಕವಾದವು ಅಂತ. ದೈವ ಹೀಗಿತ್ತು, ಹೀಗಾಗಬೇಕು ಅಂತ. ಆದರೆ ಅದಕ್ಕೆ ಬಲ ಕೊಟ್ಟಿದ್ಯಾವುದು ಅಂದರೆ ನಿನ್ನ ಅಪರಾಧ. ನಿನ್ನ ಅಪರಾಧದ ಫಲವಾಗಿ ನೀನು ಇಂಥ ಕಷ್ಟಕ್ಕೆ ಗುರಿಯಾದೆ. ಯಾವುದದು ನಿನ್ನ ಅಪರಾಧ ಅಂದರೆ ಲೋಭ, ಎಲ್ಲವೂ ನನಗೆ ಬೇಕು ಅನ್ನುವ ಲೋಭ, ಮದ, ನಾನೇನೂ ಮಾಡಬಲ್ಲೆ ಅನ್ನುವ ಅಹಂಕಾರ, ಮತ್ತು ಬಾಲಿಶತನ, ಅಪ್ರಬುದ್ಧತೆ. ಪ್ರಬುದ್ಧವಾಗಿ ಯೋಚಿಸಲಿಲ್ಲ, ಪ್ರಾಜ್ಞನಾಗಿ ನೀನು ಯೋಚಿಸಲಿಲ್ಲ. ಈ ಮೂರು ನಿನ್ನ ಅಪರಾಧ ಅಂತ ಹೇಳ್ತಾನೆ. ನಿನ್ನ ಅಪರಾಧದಿಂದ ನಾವೂ ಎಂಥ ಕೃತ್ಯಗಳನ್ನೆಲ್ಲ ಮಾಡಬೇಕಾಯಿತು. ತವಾಪರಾಧಾದಸ್ಮಾಭಿರ್ಭ್ರಾತರಸ್ತೆ ಮಹಾರಥಾಃ. ನಿನ್ನ ಅಪರಾಧದಿಂದಾಗಿ ನಿನ್ನ ಎಲ್ಲ ಸಹೋದರರನ್ನು, ನಮ್ಮ ಸಹೋದರರು ಕೂಡ, ಅವರನ್ನು ಕೊಲ್ಲಬೇಕಾಯಿತು. ಇನ್ನುಳಿದ ಬಂಧುವರ್ಗದವರನ್ನು ಕೊಲ್ಲಬೇಕಾಯಿತು. ಹಣೆ ಬರಹ ಅನ್ನೋದು ಬಿಟ್ಟು ನನಗೇನೂ ಕಾಣಿಸೋಲ್ಲ ನಮ್ಮ ವಿಷಯದಲ್ಲಿದು ಅಂತ. ದಿಷ್ಟಮ್ಮನ್ಯೇ ದುರತ್ಯಯಂ ಅಂತಂದರೆ ನಮಗೆ ಯಾಕೆ ಇದನ್ನು ಮಾಡುವಂತೆ ಆಯಿತು ಅಂತ. ತಪ್ಪು ಮಾಡಿದವ ನೀನು, ಆದರೆ ಬಂಧುವರ್ಗವನ್ನು ಕೊಂದವರು ನಾವು. ನಮ್ಮ ಹಣೆ ಬರಹ ಅಷ್ಟೇ ಇದು ಅಂತ. ನೀನು ಹೀಗೆ ವರ್ತಿಸಿದ್ದಿದೆಯಲ್ಲ, ನಮ್ಮ ಹಣೆ ಬರಹ ಅಂತ ಹೇಳಬೇಕು ಅಷ್ಟೇ ಅಂತ ಹೇಳ್ತಾನೆ ಯುಧಿಷ್ಠಿರ. ಗೊತ್ತು ನನಗೆ, ಇವತ್ತು ಧೃತರಾಷ್ಟ್ರನ ಸೊಸೆಯಂದಿರು ಮತ್ತು ನಿನ್ನ ಸೊಸೆಯಂದಿರು ಸ್ನುಷಾಶ್ಚ ಪ್ರಸ್ನುಷಾಶ್ಚೈವ ಧೃತರಾಷ್ಟ್ರಸ್ಯ ವಿಹ್ವಲಾಃ ಗರ್ಹ್ಯಷ್ಯಂತಿ ನೋ ನೂನಂ ವಿಧವಾ ಶೋಕಕರ್ಷಿತಾಃ. ಇವತ್ತು ಧೃತರಾಷ್ಟ್ರನ ಸೊಸೆಯಂದಿರು, ನಿನ್ನ ಸೊಸೆಯಂದಿರು ನಮ್ಮನ್ನು ಬೈತಾರೆ, ದುಃಖದಿಂದ ನೊಂದು ಬೈತಾರೆ. ಗೊತ್ತು ನನಗದು ಅಂತ ಹೇಳ್ತಾನೆ. ಅಂದರೆ ಇದು ನಮ್ಮ ಹಣೆ ಬರಹ ಆಗೋಯ್ತು ಅಂತ. ಹೀಗೆ ಹೇಳಿ ನಿಟ್ಟುಸಿರು ಬಿಡ್ತಾನೆ. ವಿಲಲಾಪ ಚಿರಂಚಾಪಿ ಧರ್ಮಪುತ್ರೋ ಯುಧಿಷ್ಠಿರ. ಹಾಗೇ ಅಳುತ್ತಲೇ ಇರ್ತಾನೆ ಯುಧಿಷ್ಠಿರ. ಮಾತು ನಿಲ್ಲಿಸಿ. ಸೊ ಲಾಜಿಕಲ್ ಎಂಡ್ ಒಂದು ಆಯಿತು. ಈಗ ಒಂದಷ್ಟು ಅಂದರೆ ಎಷ್ಟು ಒಳ್ಳೆ ವಿಚಾರಗಳನ್ನ ಇವನು ಹೇಳಿದ. ಯಾರು ಹೇಳಿ? ಯುಧಿಷ್ಠಿರ ಹೇಳಿದ್ದು. ಅಂದರೆ ಯಾಕೆ ಅಂದರೆ ಅವ್ರನ್ನ ಕೊಲ್ಲುವಂಥದ್ದು ಇವ್ರಿಗೆ ಯಾಕೆ ಬಂತು ಅನ್ನೋ ಪ್ರಶ್ನೆ ಬಂದರೆ, ಹಣೆ ಬರ ಅಂತ ಅಷ್ಟೇ ಬಿಟ್ಟರೆ ಬೇರೆ ಅನ್ನೋದಕ್ಕೆ ಇಲ್ಲ ಅಲ್ವಾ? ವಿಧಿಲಿಖಿತ ಹಣೆ ಬರಹ ತಪ್ಪು ನಿನ್ನದು. ತಪ್ಪು ಯಾವುದು ಅಂತ ಹೇಳ್ತಾನೆ. ಆ ಗುರುಸುವಿಕೆ ಇದೆಯಲ್ಲ, ಲೋಭ, ಎಲ್ಲ ನನಗೆ ಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನೊಂದು, ನಾನು ಏನೂ ಮಾಡಬಲ್ಲೆ ಅಂದರೆ ನನಗೆ ಬಲ ಇದೆ, ಶಕ್ತಿ ಇದೆ, ನಾನು ಇದನ್ನು ನನ್ನ ಬಲದ ಮುಖಾಂತರ ನಾನು ಇದನ್ನು ಗೆದ್ದುಕೊಳ್ತೀನಿ ಅನ್ನುವ ಅಹಂಕಾರ. ಮೂರನೇ, ಅದು ಬಾಲಿಶತನ ಅಂತ. ಅಂದರೆ ನೀನೊಬ್ಬ ಪ್ರಬುದ್ಧನಾಗಿ ಯೋಚಿಸಿದ್ರೆ ನಿಂಗೆ ಅರ್ಥ ಆಗ್ತಿತ್ತು ಹೀಗೆ ಮಾಡಬಾರ್ದು ಅಂತ. ಈ ಮೂರು ಕಾರಣ ನಮ್ಮಿಂದ ಈ ಕೃತ್ಯ ಮಾಡಿಸುವಂತಾಯಿತು. ಹಣೆ ಬರಹ ಅನ್ನೋದು ಬಿಟ್ಟು ನಮಗೆ ಇನ್ನೇನು ಹೇಳೋಕ್ಕಾಗಲ್ಲ. ಯಾರ ಹತ್ರ ಬೈಸ್ಕೋಬೇಕು ಅಂದರೆ ಮನೆಯ ಸೊಸೆಯಂದರು ಬೈತಾರೆ ಈಗ ಅಂತ, 2 ತಲೆಮಾರಿನ ಸೊಸೆಯಂದರು ಬೈತಾರೆ ಅಂತ ಬೈಸ್ಕೋಬೇಕಿದೆ ನಾವು, ನಮಗೆ ಬೇರೆ ದಾರಿ ಇಲ್ಲ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಪ್ರಾಯಶಃ ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನ ಮಾತಾಡ್ಬೋದು ಅನಿಸುತ್ತೆ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹಾಗೆ ಭೀಮನ ಒಂದು ಪ್ರತಿಜ್ಞೆ ಈಡೇರಿತು ಮತ್ತು ತನ್ನ ಕರ್ಮಗಳಿಗೆ, ತನ್ನ ಪಾಪ ಕಾರ್ಯಗಳಿಗೆ ಒಂದು ಫಲ ದುರ್ಯೋಧನ ಅನುಭವಿಸ್ದ. ಸೊ ಇದಾದ ನಂತರ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಅದ್ಭುತವಾದ ವಿಚಾರಗಳು, ಅದ್ಭುತವಾದ ಕಥೆ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಮುಂದಿನ ಭಾಗದಲ್ಲಿ ನಾವು ಉತ್ತರ ಕೊಡ್ತೀವಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.